ನಾನು ದೇವಲೋಕದಿಂದ ಬಂದೆ ಅಂದ್ರೆ ಈ ಮಾನವ್ರು ನನ್ನ ನೋಡಿ ಪಾಟ್ ಕಟ್ಕ ಬಂದೆ ಅಂತಾರಲ್ಲ, ನಮ್ಗೆ ಈ ಭೂಮಿ ಮೇಲೆ ಬೆಲೆನೇ ಇಲ್ವಾ? ಹಾಗಾದ್ರೆ ಕಲ್ಲಿಗೆ ಪೂಜೆ ಮಾಡ್ತಾರೆ, ನಾವ್ ಎದುರಿಗೆ ಬಂದ್ರೆ ಅದೇ ಕಲ್ ತಗೊಂಡು. ಓ ಮೈ ಗಾಡ್, ಹಿಂಗೆ ಆಗ್ಬಾರ್ದಿತ್ತು ನಿಮ್ಗೆ. ನೀನು ಯಾವ ದೇವರು? ಇನ್ನೊಂದ್ ಬೇವರ್ಸಿ ಬಂತು ಎಸಿ ಗಾಳಿ ತಗೊಳಕ್ಕೆ. ಏನಾಯ್ತು? ನಾನ್ ಕ್ಯಾಶ್ ವಿಡ್ರಾಲ್ ಮಾಡಕ್ ಬಂದಿದ್ದೀನಿ. ಓ ಕಾಸ್ ವಿಡ್ರಾಲ್ ಮಾಡ್ಬೇಕಾ? ಹಾಕಿ ಕಾರ್ಡ್ ಹಾಕಿ. ಎಷ್ಟು? 10,000. 10,000 ಅಷ್ಟೊಂದ್ ಕ್ಯಾಶ್ ಇದ್ರೆ ಹೋಗಿ ಸ್ಟಾರ್ ಬಾಕ್ಸ್ ಅಲ್ಲಿ ಕಾಫಿ ಕುಡಿಬೇಕಾಯ್ತು. ಇಲ್ಲಾಕ್ ಬಂದೆ? ಏನಿಲ್ಲ 10,000 ತಗೋದ್ರೆ ನಿನ್ ಅಕೌಂಟ್ ಫುಲ್ ಜೀರೋ ಆಗ್ಬಿಡುತ್ತೆ. ಯಾಕೆ ಅಂತ ಅವಶ್ಯಕತೆ ಏನಾಯ್ತು? ಎಲ್ಲ ಓಕೆನಾ ಮನೇಲಿ? ನನ್ನ ಅಕೌಂಟ್ ಅಲ್ಲಿ ಯಾವಾಗ್ಲೂ ಜೀರೋನೇ ಇರುತ್ತಪ್ಪ. ನಮ್ಮಪ್ಪ ಮಿಸ್ಟೇಕ್ ಟ್ರಾನ್ಸ್ಫರ್ ಮಾಡ್ಬಿಟ್ಟವ್ರೆ, ಅದಕ್ಕೆ ತಗೊಂಡೋಗ್ ಬಂದಿ. ನೀನ್ ತೆಗಿಯಪ್ಪ. ಯಾಕೇನ್ ಮಾಡ್ತಾ ಇದ್ಯಾ? ಕೌಂಟ್ ಮಾಡ್ತಾ ಇದೀನಿ. ಬೇಗ. ಏನಾಯ್ತು? ಸೌಂಡ್ ಬಂತು, ಕಾಸು ಯಾಕೆ ಬತ್ತಿಲ್ಲ? ಹಲೋ ಮಿಸ್ಟರ್, ಏನಾಯ್ತ್ರಿ? ತೆಗಿರಿ ಕಾಸು ನಂದು. ಹಲೋ ಮಿಸ್ಟರ್, ಹೇಳ. ಏನಾಯ್ತು ನಿಮ್ಗೆ? ಅಷ್ಟೊಂದ್ ಕಾಸು ಏನ್ಸಿ ಸ್ವಲ್ಪ ಹ್ಯಾಂಗ್ ಆಗ್ಬಿಟ್ಟಿದೆ. ತೈತಾ ನಿನ್ ಕಾಸು ಫುಲ್ ಒಳಗಡೆ ಐತಿ. ಅಷ್ಟು ಒಳಗಡೆ ನಿನ್ ಕೈಯಾಗ ತಕ್ಕಳಪ್ಪ, ಫುಲ್ ಸೇಫ್ ಆಗಿ ಇಕ್ಕಿರ್ತೀವಿ ನಾವು. ತಗಂತೀನಿ. ಹಂಗೆ ಕಾರ್ಡು ತಕ್ಕೋ. ಸರಿ, ಎಲ್ಲ ಓಕೆನಾ? ಏನ್ ಮಾಡ್ತಾ ಇದೀಯಾ? ಒಂದ್ ನಿಮಿಷ ಇರು, ಎಣಿಸ್ತಾ ಇದೀನಿ. ನನ್ ಮುಂದೆ ನಾನ್ ಕೊಟ್ಟಿರೋ ಕಾಸು ಎಣಿಸ್ತಾ ಇದೀಯಾ? ನನ್ ಮೇಲೆ ನಮ್ ಕೇಳ್ವಾ? ನೀನ್ ATM ಮೇಲೆ ನಮ್ ಕೇಳ್ವಾ? ಆದ್ರೂ ಕೌಂಟ್ ಮಾಡ್ಬೇಕಲ್ಲ ಬ್ರೋ. ಇಲ್ಲ ಕಮ್ಮಿ ಇದ್ರೆ ಏನ್ ಕಿತ್ಕಂತೀಯ? ನನ್ ಕೀಬೋರ್ಡ್ ಕಿತ್ಕಂತೀಯ? ಹಂಗಲ್ಲ ಬ್ರೋ, ಬಿಡು ಅದೆಲ್ಲ. ನಿನ್ ಬುದ್ಧಿ ಗೊತ್ತಾಯ್ತು ನಂಗೆ. ಇದು ರಿಸಿಪ್ಟ್ ಬೇಕಾ ಇವಾಗ? ಇಲ್ಲ ಎನ್ವೈರನ್ಮೆಂಟ್ ಪರಿಸರ? ಇಲ್ಲ ನಂಗೆ ರಿಸಿಪ್ಟ್ ಬೇಕು. ಹೇಳದ್ ಕೇಳಿಸ್ಕೋ ಫಸ್ಟ್. ಪರಿಸರಕ್ಕೆ ಮರ ನೆಟ್ರೆ ಮರ ನಮ್ CSK ಅವ್ರು ನೆಟ್ತಾರೆ. ನಿನ್ ಬಿಲ್ ಕೊಡಪ್ಪ ಸುಮ್ಮನೆ. ಇರು ನನ್ ಬ್ಯಾಂಕ್ ಅಲ್ಲಿ ಯಾರು ಅಕೌಂಟ್ ಓಪನ್ ಮಾಡಿಸ್ಬೇಕಾ? ಒಳ್ಳೆ ಇಂಟ್ರೆಸ್ಟ್ ಕೊಡ್ತೀನಿ. ಅಕೌಂಟ್ ಎಲ್ಲ ಓಪನ್ ಮಾಡಲ್ಲ ಗುರು, ನನಗೆ ರಿಸಿಪ್ಟ್ ಕೊಡ್ತೀನಿ ತಾಳೆ. ಯಾಕಂಗ್ ಸಾಯ್ತೀಯ? ಇವಾಗೇನ್ ಓದ್ತಾ ಇದೆಯಾ? ಇಲ್ಲಿ ನನ್ ಕೀಬೋರ್ಡ್ ಕ್ಲೀನ್ ಮಾಡ್ತಾ ಇದೀನಿ. ಯಾಕೆ? ಫಿಂಗರ್ ಪ್ರಿಂಟ್ ಇಂದ ನನ್ನ ಪಾಸ್ವರ್ಡ್ ತಿಳ್ಕೊಂಡ್ಬಿಟ್ಟು ಯಾರೋ ನನ್ನ ಅಕೌಂಟ್ ಹ್ಯಾಕ್ ಮಾಡಿ ನನ್ನ ದುಡ್ಡೆಲ್ಲ ಎತ್ಕೊಂಡ್ಬಿಟ್ರೆ ಬರ್ಲಾ? ನಿಮ್ಮ ಅಮ್ಮನ್ ಬೈಲಿ. ಹಲೋ, ಹೇಳೋ ಬೇಗ. ಏನೋ ವಿಷಯ, ನಂಗೆ ಸ್ವಲ್ಪ ಅರ್ಜೆಂಟ್ ಐತೆ. ಹೇಳೋ ಬೇಗ. ಅರ್ಜೆಂಟ್ ಆದ್ರೆ ಬಾತ್ರೂಮ್ ಹೋಗೋ. ಶೂಟ್ ಹಾಕ್ಬೇಡ. ಏನ್ ವಿಷಯ ಹೇಳಲಿ? ಒಂದ್ ಊರಲ್ಲಿ ಒಂದ್ ಕೋಳಿ ಇತ್ತಂತೆ. ಕೋಳಿನ ತಕ್ಕ ತಿಕ್ಕಿಡ್ಕೊ. ನಂಗೇನ್ ಹೇಳ್ತೀಯ? ಕೇಳಪ್ಪ, ಇದು ಇಂಪಾರ್ಟೆಂಟ್. ನಿನ್ ಲೈಫ್ ಅಲ್ಲಿ ಮುಂದೆ ಯೂಸ್ ಆಗುತ್ತೆ. ಏನ್ ಹೇಳಿ ಬೇಗ. ಆಯ್ತು. ಒಂದೂರಲ್ಲಿ ಒಂದ್ ಕೋಳಿ ಇತ್ತಂತೆ. ಅದು ತೆರಿಯಕ್ಕೆ ಕೆಲಸ ಇಲ್ವಂತೆ. ಅದೆಲ್ಲ ಗೊತ್ತು, ಮುಂದೆ ಹೇಳಲೇ. ಆ ಕೋಳಿ ನಿಂತಾನೆ ಹೆವಿ ಮಿಂಡ್ರಿ ಹುಟ್ಟಿದ್ದು. ಅದ್ರ ಓನರ್ಗೆ ದಿನಾ ರೋದನೆ ಕೊಡೋದಂತೆ. ಅದಕ್ಕೆ ಓನರ್ ಒಂದ್ ದಿವಸ ಅದನ್ನ ಬುಟ್ಟಿಲ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ನಂತೆ. ಆದ್ರೆ ಕೋಳಿ ಹೆವಿ ಮಿಂಡ್ರಿ ಹುಟ್ಟಿದ್ದು ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಡ್ತು. ಆಮೇಲೆ ಈ ಸಲ ಒಂದ್ ಕಬ್ನದ್ ಕೇಜಲ್ ಕೂಡ ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ನಂತೆ. ಆದ್ರೆ ಕೋಳಿ ಮತ್ತೆ ಮಿಂಡ್ರಿ ಹುಟ್ಟಿದ್ದು ಈ ಸಲ ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಡ್ತು. ಅದಕ್ ನಾನೇನೋ ಮಾಡ್ಲಿ? ನೀನ್ ಕೇಳಿಸ್ಕೋ. ಈ ಸಲ ಓನರ್ಗೆ ಫುಲ್ ಕೋಪ ಬಂದ್ಬಿಡ್ತು. ಆ ಕೋಪಕ್ಕೆ ಅದನ್ನ ಕಟ್ ಮಾಡ್ಕೊಂಡ್ ಚಿಕನ್ ತಂದೂರಿ ಮಾಡ್ಕೊಂಡ್ ತಿನ್ಕೊಂಡ್ಬಿಟ್ಟ. ಈ ಸಲ ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ. ಆದ್ರೆ ಕೋಳಿ ಮಿಂಡ್ರಿ ಹುಟ್ಟಿದ್ದು ಬೆಳಗ್ಗೆ ಬಾತ್ರೂಮ್ ಹೋದಾಗ ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಡ್ತು. ಮಚ್ಚ, ನೆನ್ನೆ ನಾನು BMW ಕಾರಲ್ಲಿ ಹೋಗ್ಬೇಕಾದ್ರೆ ಕರೆಕ್ಟ್ ಆಗಿ ಆಡಿಷನ್ ಮುಂದೆ ನಿಂತೋಗ್ಬಿಟ್ಟು ಮಚ್ಚ. ಅವ್ನ ಅಕ್ಕನ್ ತಲೆ ಕೆಟ್ಟಾಗಿ BMW ಕಾರಲ್ಲಿ ಬಿಟ್ಟು ಆಡಿ ಕಟ್ ತಗೊಂಡ್ ಮನೆಗೆ ಹೋದೆ. ಇವಾಗ ನಂದು ಹೇಳ್ತೀನಿ ಕೇಳಿಸ್ಕೊ. ತೆನೆ ವಾಲೆಟ್ ಪಾರ್ಕಿಂಗ್ ಒಬ್ಬನ್ ಕಾರ್ ಕೊಟ್ಟೆ. ಅವನು ಕಾರ್ ಸಕ್ಕಲಾಗೈತೆ ಅಂದ. ಅವ್ನ ಅಕ್ಕನ ಆಮೇಲೆ ಅವ್ನಿಗೆ ಕೊಟ್ಬಿಟ್ಟೆ ಆ ಕಾರ್ನ. ನಾನು ನನ್ನ ಫ್ರೆಂಡ್ ನನಗೆ ಫೋನ್ ಮಾಡಿ ಒಂದ್ 500 ರೂಪಾಯಿ ಹಾಕು ಅಂದ. ನಾನೊಂದ್ 5 ಕೋಟಿ ಹಾಕ್ಬಿಟ್ಟೆ. ಅವ್ನ 500 ರೂಪಾಯಿ ಕೇಳಿದ್ರೆ ಮತ್ತೆ ಮಚ್ಚ, ನಮ್ ಮನೇಲಿ ಒಂದು 3 ಪ್ರೈವೇಟ್ ಜೆಟ್ ಖಾಲಿ ಬಿದ್ದಾವೆ. ಒಂದ್ ಎತ್ಕೊಳ್ಳೋದ ಮಚ್ಚ ಬಂದು. ನಿನ್ನ ಅಕ್ಕನ ನನ್ನ ತಾನೆ 5-6 ಬಿದ್ದಾವೆ. ಅವ್ನಿಗೆ ದಾನ ಮಾಡ್ತಾ ಇದ್ದೀನಿ. ನಿಂದ ಎತ್ಕೊಂಬಂದ್ ನಾನೇನ್ ಮಾಡ್ಲೇ? ಮೊನ್ನೆಯಿಂದ ಬಾಲಿವುಡ್ ಅವ್ರು ಫೋನ್ ಮಾಡಿ ಮೂವಿಲಿ ಒಂದ್ ಚಿಕ್ಕ ಗೆಸ್ಟ್ ರೋಲ್ ಇದೆ ಮಾಡಿ ಅಂತ ಫುಲ್ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಮಚ್ಚ. ಅಷ್ಟೇನಾ? ಅವನಕ್ಕ ನಿನಗೆ ಬರೀ ಬಾಲಿವುಡ್ ಅವ್ರು ಫೋನ್ ಮಾಡ್ತಿದಾರೆ, ನನಗೆ ಡೈರೆಕ್ಟ್ ಹಾಲಿವುಡ್ ಇಂದಾನೆ ಫೋನ್ ಮಾಡ್ತಿದ್ದಾರೆ. ಅದಕ್ಕೆ ಫೋನ್ ಸ್ವಿಚ್ ಆಫ್ ಮಾಡ್ಬಿಡ್ತೀನಿ ಗೊತ್ತಾ? ಸರಿ ಮಚ್ಚ, ಟೀ ಕುಡಿಯೋಣ? ನನ್ನ ಹತ್ರ ಮತ್ತೆ ಒಂದೇ ಟೀಗೆ ಕಾಸಿರೋದು. ಯಾವಾಗ್ಲೂ ಕುಡ್ದಂಗೆ ಒಂದೇ ಟೀನ ಇಬ್ರು ಶೇರ್ ಮಾಡ್ಕೊಳ್ಳೋಣ ಬಿಡು ಮಚ್ಚ. ಹಲೋ ಮಚಾ. ಹೇಳ್ ಮಚಾ. ಮಚಾ, ಪ್ರಿಯಾ ಇವತ್ ಮತ್ತೆ ನಿನ್ ಬಗ್ಗೆ ಕೇಳ್ತಾ ಇದ್ಲು. ಏನ್ ಕೇಳ್ತಾ ಇದ್ಲು? ಮೋಸ್ಟ್ಲಿ ಅವಳಿಗೆ ನಿನ್ ಮೇಲೆ ಲವ್ ಆಗ್ಬಿಟ್ಟಿರ್ಬೇಕು. ನನ್ನ ನಂಬರ್ ಕೊಟ್ಬಿಡು ಅವಳಿಗೆ. ನಾಳೆ ಕ್ಲಾಸ್ ಬತ್ತಿಯಲ್ಲ, ಅಲ್ಲೇ ಮಾತಾಡ್ಕೊಳ್ಳೋಣ ಬಿಡು. ಓಕೆ. ಅದೇ ಮಚಾ, ಒಂದ್ 500 ರೂಪಾಯಿ ಇದೆ. ಹಲೋ. ಅದೇ ಮಚಾ, ಊಟ ಆಯ್ತಾ? ಮಚಾ ಆಯ್ತು. ಏನ್ ತಿಂದೆ ಊಟಕ್ಕೆ? ಮುದ್ದೆ ನಾಟಿಕೋಳಿ ಸಾರು. ಲೈಫ್ ಫುಲ್ ಎಂಜಾಯ್ ಮಾಡ್ತಿದ್ಯಾ ಮಚಾ? ಅಕ್ಕ ನಾವ್ ಗೊತ್ತಲ್ಲ. ಅದೇ ಮಚಾ, 500 ಇಸ್ಕೊಂಡಿದ್ದಲ್ಲ. ಹಲೋ. ಮತ್ತೆ ಮಚ್ಚ, ಮನೇಲೆಲ್ಲ ಹೆಂಗವ್ರೆ? ಎಲ್ಲ ಸೂಪರ್ ಆಗವ್ರೆ. ವಾಯ್ಸ್ ಕೇಳಿಸ್ತಾ ಇಲ್ವಾ ನಂದು? ಇವಾಗ ಕೇಳಿಸ್ತೈತೆ. ಅದೇ ಮಚ್ಚ, ಒಂದು 500 ಇಸ್ಕೊಂಡು ಹೋಗಿದ್ದಲ್ಲ, ಯಾವಾಗ ವಾಪಸ್ ಕೊಡ್ತೀಯ? ವಾಯ್ಸ್ ಕೇಳಿಸಲ್ಲ ಮಚ್ಚ, ನಾಳೆ ಬರ್ತೀನಿ. ನಿಂಗೆ ಹೊಟ್ಟೆ ಎಷ್ಟು ಉರ್ತಾವ್ರು ಅಪಸ್ಮಾತ್ನದವ್ರು ಇದ್ರೆ. ಗುರುಗಳೇ ನಮಸ್ಕಾರ. ಆಯುಷ್ಮಾನ್ ಭವ, ಆಯುಷ್ಮಾನ್ ಭವ. ಗುರುಗಳೇ, ನಮ್ ಕೈ ನೋಡಿ ನನ್ ಮದ್ವೆ ಯಾವ್ದಾಗತ್ತೆ ಅಂತ ಹೇಳಿ. ನಿಮ್ ಕೈ ನೋಡೋ ಅವಶ್ಯಕತೆ ಇಲ್ಲ. ನಿನ್ ಮುಖಾನೇ ಹೇಳ್ತಾ ಇದೀನಿ ನಿನ್ ಮದ್ವೆ ಆಗಲ್ಲ ಅಂತ. ನಿಜಾನೇ ಹೇಳ್ತಾ ಇದೀನಿ. ಟೈಮ್ ವೇಸ್ಟ್ ಮಾಡ್ಬಿಡ. ಒಳ್ಳೆ ದಿನ ಮತ್ತೆ ಕಾಲ ನೋಡಿ ಸತ್ತೋಗ್ಬಿಡು. ಇವತ್ತೇನು ಶಾಲೆಗೆ ಹೋಗಿಲ್ಲ ಅಪ್ಪ? ಅದು ನಿನ್ನೆ ಸ್ಕೂಲಲ್ಲಿ ನಮ್ನ ತೂಕ ಮಾಡಿದ್ರು, ಅದಕ್ಕೆ ಹೋಗ್ಲಿಲ್ವಾ? ಇಲ್ಲ ಕಣಪ್ಪ, ನಿನ್ನೆ ತೂಕ ಮಾಡ್ರೆ ಇವತ್ತು ಮಾಮೂಲು ತರ ನಮ್ನ, ಅದಕ್ಕೆ ನಾನು ಹೋಗ್ಲಿಲ್ಲ.
ಮಚ್ಚ ಅವಳು ರೆಡ್ ಕಲರ್ ಡ್ರೆಸ್ ನೋಡು ಸಕ್ಕತ್ತಾಗವಳೆ. ಅವಳೆ ಕಣೋ ಹೆಣ್ಣು ಲೌಡೆ. ಅವಳ ಜೊತೆ ನಿನ್ ಮದ್ವೆ ಆಯ್ತಾ ಇರೋದು. ಗುಜ್ರಾ ನನ್ ಮಗನೆ, ನೀನೇ ಗಂಡು. ಕಣ್ಮುಚ್ಕೊಂಡ್ ಕುತ್ಕೋ ನೀನು.